ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದರೋಡೆಕೋರರ ಸುಳಿವು ಸಿಕ್ಕಿದೆ. ಗೃಹ ಸಚಿವ ಪರಮೇಶ್ವರ್ ಅವರೀಗ ಅದರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳನ್ನ ಹುಡುಕಿ ಬಂಧಿಸುತ್ತೇವೆ. ದರೋಡೆಕೋರರ ಸುಳಿವು ಸಿಕ್ಕಿದೆ. ಬಟ್ ಕೆಲವೊಂದು ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಮಾಹಿತಿಗಳನ್ನ ಆಚೆ ಹೇಳಬಾರದು. ಹೇಳೋದು ಕೆಟ್ಬಿಡ್ತೀವಿ, ಆದರೆ ಹೇಳಬಾರ್ದು. ಹೇಳಿಲ್ಲ ಅವರು. ಇಟ್ಸ್ ಎ ಗುಡ್ ಅದು. ಯಾಕೆಂದರೆ ಕೆಲವು ಹಿಂಟ್ಗಳೇನಾದರೂ ಆಚೆ ಬಂದಾಗ ಆ ದರೋಡೆಕೋರು ತಪ್ಪಿಸಿಕೊಳ್ಳೋಕೆ ಮತ್ತೊಂದಿಷ್ಟು ದಾರಿ ಆಗಿಬಿಡುತ್ತೆ. ಅವರೇನು ಟಿ ವಿ ನೋಡ್ತಾ ಇರ್ತಾರೆ ಅಂತಂದರೆ ತುಂಬ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಇನ್ಫಾರ್ಮೇಷನ್ಗಳು ಹೋಗ್ತಾ ಇರ್ತವೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ತನಿಖೆಯ ದೃಷ್ಟಿಯಿಂದ ಕೆಲವನ್ನ ಹೇಳದೇ ಇರೋದು. ವೆಹಿಕಲ್ಲು ಅವರು ಬಂದಿರೋ ವೆಹಿಕಲ್ಲು ಇವ್ರ ವೆಹಿಕಲ್ಲಿಂದ ಹಣ ತೊಗೊಂಡು ಆ ವೆಹಿಕಲ್ಸ್ನ ತೊಗೊಂಡು ಹೋಗಿದ್ದಾರೆ. ಸೊ ಹಿಡಿತೇವೆ, ಬಿಡೋದಿಲ್ಲ. ಸರ್, ಏನಾದರೂ ಮಾಹಿತಿ ಸಿಕ್ಕಿದೆ ಅವ್ರು ಎಲ್ಲಿ ಅವರು? ಕೆಲವೆಲ್ಲ ಮಾಹಿತಿಗಳು ಸಿಕ್ಕಿದೆ, ಅದನ್ನು ಹಂಚ್ಕೊಳ್ಳೋಕ್ಕಾಗಲ್ಲ ನಾನು. ಆದರೆ ಖಂಡಿತವಾಗಿ ಅವ್ರನ್ನ ಹಿಡಿದಾಕ್ತೀವಿ ಅವ್ರನ್ನ. ಎಲ್ಲ ಹಿಡ್ದಾಕ್ತೀವಿ ಅಂದಮೇಲೆ ಇನ್ನೇನ್ರಿ. ನಿಮಗೆ ನೋಡಿ, ಕೆಲವು ವಿಷಯಗಳನ್ನು ನಾನು ಈಗ ಹೇಳಕ್ಕೆ ಬರೋದಿಲ್ಲ. ಯಾಕೆಂದರೆ ಇದು ಟ್ರೇಸ್ ಮಾಡೋವರೆಗೂ ನಾವು ಕೆಲವನ್ನ ನಮ್ಮಲ್ಲೇ ಇಟ್ಕೋಬೇಕು. ಈಗ ರಾಬರಿ ಆದ ಹಣ ಯಾವ ಬ್ಯಾಂಕಿಗೆ ಸೇರಿದ್ದು ಅದೆಲ್ಲ ಡೀಟೇಲ್ಸ್ ನಾನು ತಗೊಳ್ತೀನಿ. ಬೆಂಗಳೂರಿನಲ್ಲಿ ಬಹುಶಃ ಯಾವತ್ತೂ ಇಂಥ ಘಟನೆ ನಡೆದಿಲ್ಲ. ಆಡು ಹಗಲಲ್ಲೇ ಆಗಿದೆ. ಇಷ್ಟು ದೊಡ್ಡ ಮೊತ್ತ 7,70,00,000 ಏನು. ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಉಮೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಬಹುತೇಕವಾಗಿ ಈಗ ಮಾನ್ಯ ಗೃಹ ಮಂತ್ರಿಗಳು ಹೇಳ್ತಾ ಇರುವಂಥದ್ದನ್ನು ಕೇಳಿದರೆ ಬಹುದೊಡ್ಡದಾದಂಥ ಸುಳಿವು ಸಿಕ್ಕಿದೆ. ಮೋಸ್ಟ್ಲಿ ಇವತ್ತು ರಾತ್ರಿ ಒಳಗಡೆಗೆ ಈ ದರೋಡೆಕೋರನ ಹಿಡಿಯೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಕಾಣಿಸ್ತಾ ಇದೆ. ಖಂಡಿತವಾಗ್ಲೂ ಅವರು, ಯಾಕೆಂದರೆ ಪೊಲೀಸ್ ಅಧಿಕಾರಿಗಳು ಯಾವ ಘಟನೆ ಆದ ತಕ್ಷಣಕ್ಕೆ ಅಲರ್ಟ್ ಆಗಿ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂಥದ್ದು. ಕಳೆದ 1 ಗಂಟೆ ಹಿಂದೆಯೇ ಕೆಲವೊಂದು ಆರೋಪಿಗಳ ಬಗ್ಗೆ ಸುಳಿವು ಸಿಕ್ಕಿದೆ ಅಂತ ನಗರ ಪೊಲೀಸ್ ಆಯುಕ್ತರು ಕೂಡ ಆಫ್ ದ ರೆಕಾರ್ಡ್ ಮಾಹಿತಿ ನೀಡಿದರು. ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಟೀಮ್ಗಳೇನಿದ್ವು ಅವು ಕೂಡ ಯಾರು ಕೃತ್ಯ ನಡೆಸಿ ಎಸ್ಕೇಪ್ ಆದರೂ ಅವರ ಬೆನ್ನು ಬಿದ್ದಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಿದ್ದಂಥ 4 ಸಿಬ್ಬಂದಿ ಏನಿದ್ರು ಅವರನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಘಟನೆ ಬಗ್ಗೆ ಒಂದಷ್ಟು ಕ್ಲೂಗಳು ಸಿಕ್ಕಿದ್ದಾವೆ. ಆ ನಿಟ್ಟಿನಲ್ಲೇ ಕೆಲವೇ ಗಂಟೆಗಳಲ್ಲಿ 7,11,00,000 ಹಣದ ಸಮೇತ ಆರೋಪಿಗಳನ್ನು ಹಿಡಿಯುವ ಭರವಸೆಯನ್ನು ಪೊಲೀಸ್ ಅಧಿಕಾರಿಗಳು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಸದ್ಯಕ್ಕೀಗ HDFC ಬ್ಯಾಂಕ್ನ ಸೀನಿಯರ್ ಸೆಕ್ಯೂರಿಟಿ ಮ್ಯಾನೇಜರ್ ಸ್ಥಳಕ್ಕೆ ಬಂದಿದ್ದರು. ಬಂದಂಥ ವೇಳೆಯಲ್ಲಿ ಅವರಿಗೆ 12:21 ವೇಳೆಗೆ JP ನಗರದ HDFC ಬ್ಯಾಂಕ್ನಿಂದ 7,11,00,000 ತಗೊಂಡು ಅವರು ಲಿಂಗರಾಜಪುರದಲ್ಲಿ ಬಾಣಸವಾಡಿಯ ಲಿಂಗರಾಜಪುರಕ್ಕೆ ಹೋಗ್ತಿರ್ತಾರೆ. ಆ ಸಂದರ್ಭದಲ್ಲಿ ಘಟನೆ ಆಗಿರುವಂಥದ್ದು ನಮಗೆ 1 ಗಂಟೆ ವೇಳೆಗೆ ಮಾಹಿತಿ ಬರುತ್ತೆ. ಮಾಹಿತಿ ಬಂದಂಥ ನಂತರದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾಗಿ ಅವರು ಹೇಳಿರುವಂಥದ್ದು. ಮತ್ತೊಂದು ಮಾಹಿತಿ ಏನಂದರೆ, ಏನು ಅಶೋಕ ಪಿಲ್ಲರ್ ಬೇಳೆ ಏನು ಅಡ್ಡ ಹಾಕ್ತಾರೆ, ಅಡ್ಡ ಹಾಕಿದಂಥ ಸಂದರ್ಭದಲ್ಲಿ RBI ಅಧಿಕಾರಿಗಳು ಅಂತೇಳಿ ಪರಿಚಯ ಮಾಡಿಕೊಂಡು ಆ ಡ್ರೈವರ್ನ ಹೊರತುಪಡಿಸಿ 3 ಜನರನ್ನ ಇವರು ವಾಹನದಲ್ಲಿ ಕುಳಿಸ್ಕೋತಾರೆ. ಎರಡು ಪ್ರತ್ಯೇಕ ವಾಹನಗಳಲ್ಲಿ ಅಲ್ಲಿಂದ ಡೈರಿ ಸರ್ಕಲ್ ಕಡೆಗೆ ಕರ್ಕೊಂಬರುವಂಥದ್ದು. ಕರ್ಕೊಂಬಂದ ನಂತರದಲ್ಲಿ ನಿಮಾನ್ಸ್ ಆಸ್ಪತ್ರೆ ಗೇಟ್ ಬಳಿ 2 ಗನ್ಮ್ಯಾನು ಮತ್ತು ಸೆಕ್ಯೂರಿಟಿ ಏನಿದ್ರು ಅವರನ್ನು ಇಳಿಸುವಂಥದ್ದು. ಇಳಿಸೋಕ್ಕೂ ಮುಂಚೆ ಅವರ ಮೊಬೈಲ್ಗಳನ್ನು ಕಸಿದುಕೊಂಡು ಅವರನ್ನು ಅಲ್ಲಿ ಇಳಿಸಿ ನಂತರದಲ್ಲಿ ಫ್ಲೈಓವರ್ ಮೇಲಕ್ಕೆ ಬಂದು ಇವನು ಡ್ರೈವರ್ ಏನಿದ್ರು ಆತನ ಮೊಬೈಲ್ನನ್ನು ಕೂಡ ಕಿತ್ಕೊಂಡು ಹಣವನ್ನು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಅವರು ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ ಅನುಮಾನ ಬರುವಂಥದ್ದು ಯಾಕೆ ಅಂತಂದರೆ, ಮೊಬೈಲ್ಗಳು ಕಿತ್ಕೊಂಡು ಹೋದರೂ ಕೂಡ ಇವರು ತಕ್ಷಣಕ್ಕೆ ಯಾಕೆ ಮಾಹಿತಿ ನೀಡಿಲ್ಲ, ಮೊಬೈಲ್ ಕಸಿಕೊಂಡ್ರೂ ಕೂಡ ಯಾಕೆ ವಿರೋಧ ಮಾಡಿಲ್ಲ ಅನ್ನೋ ಅನುಮಾನ ಕೂಡ ಇರುವಂಥದ್ದು. ಹಾಗಾಗಿ 2 ಆಂಗಲಲ್ಲೂ ಕೂಡ, ಒಂದು ಬ್ಯಾಂಕ್ನ ಸಿಬ್ಬಂದಿ ಏನಾದರೂ ಭಾಗವಹಿಸಿದ್ದಾರಾ ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಸಿಬ್ಬಂದಿಗಳ ಪಾತ್ರ ಇದೆಯಾ ಅನ್ನೋದು ಕೂಡ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕಾಗಿದೆ. ಮುಖ್ಯವಾಗಿ ಈಗ ಏನು ಕೃತ್ಯ ನಡೆಸಿ ದರೋಡೆ ಮಾಡ್ಕೊಂಡು ಏನು ಎಸ್ಕೇಪ್ ಆದರೂ ಅವರು ಓಲ್ಡ್ ಮಡ್ರಾಸ್ ಮುಖಾಂತರ ಎಸ್ಕೇಪ್ ಆಗಿದ್ರು ಅನ್ನೋ ಮಾಹಿತಿ ನಿಟ್ಟಿನಲ್ಲಿ ಹಲವು ಅಧಿಕಾರಿಗಳು ಕೂಡ ಅವ್ರನ್ನ ಟ್ರ್ಯಾಕ್ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಕೃತ್ಯ ಯಾರೆಲ್ಲ ಎಸಗಿದ್ದಾರೆ, ಯಾವ ರೀತಿ ಪ್ಲ್ಯಾನ್ ಮಾಡಿದ್ರು ಅನ್ನೋದು ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು. ಆದಷ್ಟು ಬೇಗ ಅವರನ್ನು ಬಂಧನ ಮಾಡುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ಇರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇನೋವಾ ಕರ್ನಾಟಕ ರಿಜಿಸ್ಟರ್ಡ್ ನಂಬರನ್ನು ಹೊಂದಿದೆಯಾ ಅಥವಾ ಬೇರೆ ರಾಜ್ಯದ ರಿಜಿಸ್ಟ್ರೇಷನನ್ನು ಹೊಂದಿದೆಯಾ, ಅದು ಕೂಡ ಭಾಳ ಮುಖ್ಯವಾಗುತ್ತೆ. ಸೊ ಎಲ್ಲಿದು ಹೋಗುತ್ತೆ, ನಂಬರ್ ಪ್ಲೇಟ್ ಏನಾದ್ರು ಚೇಂಜ್ ಮಾಡ್ಕೊಂಡು ಬಂದಿದ್ದಾರಾ, ಇವೆಲ್ಲವೂ ಕೂಡ ತನಿಖೆಯ ದೃಷ್ಟಿಯಲ್ಲಿ ನೋಡಬೇಕಾಗತ್ತೆ. ಆಮೇಲೆ ನಿಮಗೆ ಈಗ ಸುಲಭ, ಅದೇ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಟೋಲ್ಗಳಲ್ಲಿ ನಿಮಗೆ ಈ ಕಾರುಗಳು ಪಾಸ್ ಆಗಿದೆ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ಒಂದು ಟೋಲ್ನಿಂದ ಇನ್ನೊಂದು ಟೋಲು, ಓಕೆ ಅದು ಅಲ್ಲಿ ಪಾಸ್ ಆಗಿಲ್ಲ ಅಂದರೆ ಇನ್ನೆಲ್ಲಿ ಡೈವರ್ಟ್ ಆಯಿತು, ಬೇರೆ ಯಾವುದಾದ್ರು ಮಾರ್ಗವನ್ನು ಹಿಡಿತಾ,
ಸೊ ಆ ಥರ ಸುಲಭ ರೀ, ಭಾಳ ಕಷ್ಟ ಏನಲ್ಲ ಈಗಿನ ಇದಕ್ಕೆ. ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆ ಹಿಡಿಯೋವರೆಗೂ ಕೂಡ ತೊಗೊಳುತ್ತೆ ಟೈಮು. ಪೊಲೀಸರು ಇವಾಗ ರಾತ್ರಿ ಒಳಗಡೆಗೆ ಅವ್ರನ್ನ ಹಿಡಿಯುವಂಥ ಸಾಧ್ಯತೆ ಬಹುತೇಕವಾಗಿ ಆಗತ್ತೆ. ಆಲ್ಮೋಸ್ಟ್ ಆಲ್ ಗೃಹ ಮಂತ್ರಿಗಳ ಕಾನ್ಫಿಡೆನ್ಸು ಮತ್ತು ಪೊಲೀಸರ ಕಾನ್ಫಿಡೆನ್ಸ್ ನೋಡ್ತಾ ಇದ್ದರೆ ಇವತ್ತು ರಾತ್ರಿಯ ಒಳಗಡೆಗೆ ಹಿಡಿತಾರೆ ದರೋಡೆಕೋರನ್ನ. ಒಳಗಡೆಗೆ ಹಾಕಿ ಹಸಿ ಖಾರ ಹಾಕಿ ರುಬ್ಬಿ.